ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, 20 ವರ್ಷಗಳ ನಂತರ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಪಥ ಬದಲಿಸಲು ಸಜ್ಜಾಗುತ್ತಿದ್ದಾರೆ. ಹೊಸ ಪಕ್ಷ ಸ್ಥಾಪನೆ ಈಗಲ್ಲದಿದ್ದರೆ ಇನ್ಯಾವಾಗ ಎಂಬ ಮಾತು ಅವರ ಕಿವಿಯಲ್ಲಿ ಗುನುಗುಣಿಸುತ್ತಿರುವುದರ ಪರಿಣಾಮವನ್ನು ಶೀಘ್ರವೇ ನಾವು ರಾಜ್ಯ ರಾಜಕೀಯದಲ್ಲಿ ಕಾಣಲಿದ್ದೇವೆ. ಅನುಮಾನವೇ ಬೇಡ, ಸಿದ್ದರಾಮಯ್ಯ ಅವರು ದೊಡ್ಡ ರಾಜಕೀಯ ಯೋಜನೆಯೊಂದಿಗೆ ಸಮರೋಪಾದಿ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಆ ಸಿದ್ಧತೆಗಳು ಈಗ ಬಹುತೇಕ ಕೊನೆಯ ಹಂತಕ್ಕೆ ಮುಟ್ಟಿವೆ. ಹೌದು, 2005ರಲ್ಲಿ ದೇವೇಗೌಡರ ವಿರುದ್ಧ ಬಂಡೆದ್ದು JDSನಲ್ಲಿದ್ದುಕೊಂಡೇ ಅಹಿಂದ ರಣಕಹಳೆ ಮೊಳಗಿಸಿದ್ದ ಸಿದ್ದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರನ್ನು ಸಂಘಟಿಸಲು ರಾಜ್ಯಾದ್ಯಂತ ದಂಡಯಾತ್ರೆ ನಡೆಸಿದ್ದರು. ಇದರಿಂದ ಕೆರಳಿದ ಗೌಡರು ಸಿದ್ದರಾಮಯ್ಯ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದರು. JDSನಿಂದ ಹೊರಬಂದ ಸಿದ್ದು ಹುಬ್ಬಳ್ಳಿಯಲ್ಲಿ ಬೃಹತ್ ಅಹಿಂದ ಸಮಾವೇಶದ ಮೂಲಕ ತಮ್ಮ ವಿರಾಟ್ ಶಕ್ತಿ ಪ್ರದರ್ಶಿಸಿದ್ದರು. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಮುಂದೆ ABPJD ಮೂಲಕ ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರಿಸಿದ ಸಿದ್ದು 2006ರಲ್ಲಿ ಆ ಪಕ್ಷದ ಸಮೇತ ಕಾಂಗ್ರೆಸ್ನಲ್ಲಿ ಲೀನವಾಗಿದ್ದರು. ಅದಾಗಿ ಇವತ್ತಿಗೆ 20 ವರ್ಷಗಳು ಕಳೆದು ಹೋಗಿವೆ. ರಾಜ್ಯ ರಾಜಕೀಯ ಕವಲುದಾರಿಗೆ ಬಂದು ನಿಂತಿದೆ. ಸಿದ್ದರಾಮಯ್ಯ ಅಧಿಕಾರ ತ್ಯಾಗದ ನಂತರ ಅಹಿಂದ ಸಮುದಾಯಗಳು ಹೊಸ ರಾಜಕೀಯ ಶಕ್ತಿಗೆ ಎದುರು ನೋಡುವಂತಹ ನಿರ್ವಾತ ಸ್ಥಿತಿ ಏರ್ಪಟ್ಟಿದೆ. ಇಂತಹ ಸನ್ನಿವೇಶದಲ್ಲಿ ಸಿದ್ದು ಮತ್ತೆ ಅಹಿಂದ ಶಕ್ತಿಯನ್ನು ಬಡಿದೆಬ್ಬಿಸಿ ಸಕ್ರಿಯಗೊಳಿಸಲು ಮುಂದಾಗಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭ್ರಮನಿರಸನಗೊಂಡಿರುವ ಸಿದ್ದು ಮತ್ತೊಂದು ಕಡೆ JDS ನಾಯಕರೊಂದಿಗೆ ಬಾಂಧವ್ಯ ಮರುಸ್ಥಾಪಿಸಿಕೊಂಡಿದ್ದಾರೆ. ಇದು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕಾಲಚಕ್ರ ಪೂರ್ತಿ ಒಂದು ಸುತ್ತು ತಿರುಗಿ ಬಂದಿದೆ. ಯಾವ JDS ತೊರೆದು ಅಹಿಂದ ಚಳವಳಿ ಮೂಲಕ ಶಕ್ತಿ ಸಂಪಾದಿಸಿ ಕಾಂಗ್ರೆಸ್ಗೆ ಹೋಗಿ ಆ ಶಕ್ತಿ ದಾರೆ ಎರೆದರೋ ಅದೇ JDS ಜೊತೆ ಕೈ ಜೋಡಿಸಿ ಅಹಿಂದ ಶಕ್ತಿಯ ಮೂಲಕವೇ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ನೀಡಲು ಸಿದ್ದು ಸಜ್ಜಾಗುತ್ತಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಅಹಿಂದ ಸಂಘಟಿಸಿ ಹೊಸ ಪಕ್ಷ ಕಟ್ಟಲು ಮುಂದಾಗಿರುವುದು ನಿಜವಾ? ಸೆಪ್ಟೆಂಬರ್ 6ರಂದು ನಡೆಯಲಿರುವ ಬೃಹತ್ ಅಹಿಂದ ಸಮಾವೇಶದ ಸಿದ್ದು ರಾಜಕೀಯ ಗರ್ಜನೆ ರಾಜ್ಯ ರಾಜಕೀಯಕ್ಕೆ ಮಹತ್ತರ ತಿರುವು ನೀಡಲಿದೆಯಾ? ಸಿದ್ದು ಮತ್ತೆ JDS ಜೊತೆ ಕೈಜೋಡಿಸಲು ಹೊರಟಿರುವುದು ನಿಜವಾ? ಈ ಪ್ರಶ್ನೆಗಳಿಗೆ ವಿಸ್ತೃತವಾಗಿ ಉತ್ತರಿಸುತ್ತಾ ಹೋಗುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಯಾರು ಏನೇ ಹೇಳಿದರೂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲೀಗ ಉಸಿರುಗಟ್ಟುವ ಪರಿಸ್ಥಿತಿ ಎದುರಿಸುತ್ತಿರುವುದು ನಿಜ. ಹೀಗಾಗಿಯೇ ಅವರು ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ. ಸಂಪುಟ ವಿಸ್ತರಣೆಯ ಪ್ರಮಾಣ ವಚನ ಸಮಾರಂಭಕ್ಕೆ ಅವರು ಹೋಗಲಿಲ್ಲ. ವಿಧಾನಸಭಾ ಅಧಿವೇಶನಕ್ಕೆ ಹೋಗಲು ಅವರಿಗೆ ಆಸಕ್ತಿ ಇಲ್ಲ. ಶಾಸಕಾಂಗ ಸಭೆಗೆ ಹೋಗಿ ಅಲ್ಲಿ ಅಪ್ರಾಮುಖ್ಯರಂತೆ ಕುಳಿತುಕೊಳ್ಳಲು ಮನಸ್ಸು ಒಪ್ಪುತ್ತಿಲ್ಲ. DK ಶಿವಕುಮಾರ್ ಉಪಸ್ಥಿತಿ ಇದ್ದ ಕಡೆ ಹೋಗಲು, ಅವರ ಜೊತೆ ಕುಳಿತುಕೊಳ್ಳಲು ಹಿಂಸೆಯಾಗುತ್ತಿದೆ. DK ಶಿವಕುಮಾರ್ ಸರ್ಕಾರ ಮತ್ತು ಪಕ್ಷದ ಮೇಲೆ ಸಾಧಿಸಿರುವ ಹಿಡಿತ ಸಿದ್ದು ಕೈ ಕಟ್ಟಿ ಹಾಕಿದೆ. ಉಗುಳಲು ಆಗಲ್ಲ, ನುಂಗಲು ಆಗುತ್ತಿಲ್ಲ ಎಂಬ ಪರಿಸ್ಥಿತಿಗೆ ತಂದಿಟ್ಟಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ DKಶಿ CM ಆದ ನಂತರ ಹೈಕಮಾಂಡ್ ನಾಯಕರು ತಮ್ಮ ಬಗ್ಗೆ ವ್ಯವಹರಿಸುತ್ತಿರುವ ರೀತಿ ಸಿದ್ದುಗೆ ಹರ್ಟ್ ಮಾಡಿದೆ. ಅವರ ಭಾವನೆಗಳಿಗೆ ಧಕ್ಕೆ ತಂದಿದೆ. ಇದು ಅವರನ್ನು ತೀವ್ರ ಚಿಂತನೆಗೀಡು ಮಾಡಿದೆ. ನನ್ನನ್ನು ರಾಜಕೀಯವಾಗಿ ದುರ್ಬಲಗೊಳಿಸಿ ರಾಜ್ಯದಲ್ಲಿ ಅಹಿಂದ ಶಕ್ತಿಯನ್ನು ಛಿದ್ರಗೊಳಿಸುವ ಪ್ರಯತ್ನಗಳಿಗೆ ಭವಿಷ್ಯದಲ್ಲಿ ಚಾಲನೆ ಸಿಗಬಹುದು ಎಂಬ ಶಂಕೆ ಸಿದ್ದರಾಮಯ್ಯ ಅವರಲ್ಲಿ ಮೂಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದರೆ ಬಂಡವಾಳಶಾಹಿ ರಾಜಕಾರಣ ಪ್ರತಿಪಾದಿಸುವ ಮತ್ತು ಅದರ ಮೂಲಕವೇ ಹೈಕಮಾಂಡ್ ಮೇಲೆ ಹಿಡಿತ ಸಾಧಿಸಿರುವ ಇದೇ DK ಶಿವಕುಮಾರ್ ಜೊತೆ 2028ಕ್ಕೂ ಕೈ ಹಿಡಿದು ನಿಲ್ಲಬೇಕಾಗುತ್ತದೆ. ಚುನಾವಣೆಗೆ ಹೋಗಬೇಕಾಗುತ್ತದೆ. ಇದು ಸಿದ್ದುಗೆ ಸುತಾರಾಮ್ ಇಷ್ಟವಿಲ್ಲ. DK ಕೈ ಹಿಡಿದುಕೊಂಡು ಮತ್ತೆ ಚುನಾವಣಾ ಅಖಾಡಕ್ಕೆ ಹೋಗಲು ಅವರು ಸಿದ್ಧರಿಲ್ಲ ಎನ್ನಲಾಗುತ್ತಿದೆ. ಪರಿಣಾಮ ದೊಡ್ಡ ರಾಜಕೀಯ ಹೆಜ್ಜೆ ಇಡಲು ಸಿದ್ದು ತೀರ್ಮಾನಿಸಿದ್ದಾರೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಸೆಪ್ಟೆಂಬರ್ 6ರಂದು ನಡೆಯಲಿರುವ ಅಹಿಂದ ಸಮಾವೇಶದ ಯಶಸ್ಸು ಮತ್ತು ಅದಕ್ಕೆ ಅಹಿಂದ ಸಮುದಾಯಗಳಿಂದ ಸಿಗುವ ಪ್ರತಿಕ್ರಿಯೆ ನೋಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡಲಿದ್ದಾರೆ. ಜಿಲ್ಲಾ ಪ್ರವಾಸಗಳನ್ನು ಕೈಗೊಂಡು ಅಹಿಂದ ನಾಯಕರನ್ನು ಸಂಘಟಿಸಿ ಈ ವರ್ಷಾಂತ್ಯದ ವೇಳೆಗೆ ಅಹಿಂದ ಚಳವಳಿಗೆ ವೇಗ ನೀಡಲಿದ್ದಾರೆ. ಮುಂದಿನ ವರ್ಷದ ಜನವರಿಯಿಂದ ರಾಜ್ಯದ 4 ಕಡೆ ಅಹಿಂದ ನಾಯಕರು ಬೃಹತ್ ಸಮಾವೇಶಗಳನ್ನು ನಡೆಸಲಿದ್ದಾರೆ.
ಈ ಸಮಾವೇಶಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ಪವರ್ಫುಲ್ ರಾಜಕೀಯ ರೀಲಾಂಚ್ ನೀಡಲಿದ್ದಾರೆ. ಈ ಅಹಿಂದ ಸಮಾವೇಶಗಳಿಗೆ ಹೈಕಮಾಂಡ್ ಮೂಲಕ ತಡೆಯೊಡ್ಡಲು ಡಿಕೆ ಶಿವಕುಮಾರ್ ಪ್ರಯತ್ನಿಸಿದರೆ ಸಿದ್ದು ಸಿಡಿದೇಳಲಿದ್ದಾರೆ. ಇದು ಯಥಾ ಪ್ರಕಾರ 2005ರ ಪರಿಸ್ಥಿತಿಗೆ ದಾರಿ ಮಾಡಿಕೊಟ್ಟು ಸಿದ್ದು ಹೊಸ ರಾಜಕೀಯ ಪರ್ವಕ್ಕೆ ಚಾಲನೆ ಕೊಡಬಹುದು. ಒಂದು ವೇಳೆ ಸಿದ್ದು ಅಹಿಂದ ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ ಸಹಿಸಿಕೊಂಡರೂ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯುವ ಸಾಧ್ಯತೆಗಳು ತೀರಾ ವಿರಳ ಎನ್ನುವ ಮಾತಿದೆ. ತಮ್ಮನ್ನು ನಂಬಿರುವ ಮತ್ತು ಹಿಂಬಾಲಿಸಿ ಬರಲು ಸಿದ್ಧವಿರುವ 45ಕ್ಕೂ ಹೆಚ್ಚು ಶಾಸಕರು ಮತ್ತು ಅಷ್ಟೇ ಸಂಖ್ಯೆಯ ಮಾಜಿ ಶಾಸಕರ ಜೊತೆಗೂಡಿ ಅವರು ಪರ್ಯಾಯ ಶಕ್ತಿ ಹುಟ್ಟುಹಾಕಲಿದ್ದಾರೆ. ಆ ಮೂಲಕ ತಮ್ಮನ್ನು ರಾಜಕೀಯವಾಗಿ ರಕ್ಷಿಸಿದ, ಅಧಿಕಾರ ನೀಡಿದ ಅಹಿಂದ ರಾಜಕೀಯ ಶಕ್ತಿಯನ್ನು ಕರ್ನಾಟಕದಲ್ಲಿ ಉಳಿಸಲು ಸಿದ್ದು ಕಂಕಣ ತೊಡಲಿದ್ದಾರೆ. ಗೆಳೆಯರೇ, ಸಿದ್ದರಾಮಯ್ಯ ಅವರ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಅವರ ಬೆಂಬಲಿಗ ಅಹಿಂದ ಶಾಸಕರನ್ನು ಕಂಗಾಲು ಮಾಡಿರುವುದು ನಿಜ. ಇದರ ಪರಿಣಾಮಗಳು ಭವಿಷ್ಯದಲ್ಲಿ ಅಹಿಂದ ರಾಜಕಾರಣವನ್ನು ಬುಡಮೇಲು ಮಾಡಲಿವೆ. ನೀವು ಏಕಾಏಕಿ ಇಂತಹ ನಿರ್ಧಾರ ಕೈಗೊಂಡರೆ ನಿಮ್ಮನ್ನೇ ನಂಬಿಕೊಂಡು ರಾಜಕೀಯ ಮಾಡುತ್ತಾ ಬಂದ ನಾವು ದಿಕ್ಕಾಪಾಲಾಗುತ್ತೇವೆ. ನಿಮಗಾಗಿ ಮತ್ತು ನಮಗಾಗಿ ಅಲ್ಲದಿದ್ದರೂ ರಾಜ್ಯದಲ್ಲಿ ಅಹಿಂದ ರಾಜಕೀಯ ಶಕ್ತಿ ಉಳಿಸುವುದಕ್ಕಾದರೂ ನೀವು ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯರಾಗಿರಬೇಕು ಎಂದು ಸಿದ್ದು ಬೆಂಬಲಿಗ ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಅಹಿಂದ ಸಮುದಾಯಗಳನ್ನು ಸಂಘಟಿಸಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಈಗ ಕಾಲ ಪಕ್ವವಾಗಿದೆ. ಅದಕ್ಕೆ ಪೂರಕವಾದ ವಾತಾವರಣವೂ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತಿದೆ. ಈಗಲ್ಲದಿದ್ದರೆ, ನಿಮ್ಮ ಕೈಲಿ ಅಲ್ಲದಿದ್ದರೆ ಮುಂದೆ ಮತ್ಯಾರ ಕೈಲೂ ಇದು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಏನೇ ಬಂದರೂ ನಿಮ್ಮ ಜೊತೆ ಇರುತ್ತೇವೆ, ಒಂದು ಕೈ ನೋಡೇ ಬಿಡೋಣ ಎಂಬ ಒತ್ತಡವೂ ಸಿದ್ದು ಮೇಲೆ ಅಹಿಂದ ಶಾಸಕರು ಏರುತ್ತಿದ್ದಾರೆ ಎನ್ನಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಪರಿಣಾಮ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಹೊಸ ಸಮೀಕರಣಗಳು ನಡೆಯಲಾರಂಭಿಸಿವೆ. ತಮ್ಮ ಹಳೆಯ ಪಕ್ಷ ABPJD ಅಖಿಲ ಭಾರತ ಪ್ರಗತಿಪರ ಜನತಾದಳಕ್ಕೆ ಮರುಚಾಲನೆ ನೀಡುವುದೋ ಅಥವಾ ಹೊಸ ಪಕ್ಷ ಕಟ್ಟುವುದೋ ಎಂಬ ಚಿಂತನೆಗಳು ಅವರಲ್ಲಿ ಮೂಡಿವೆ. ಈ ಚಿಂತನೆಗಳಿಗೆ JDS ನಾಯಕ HD ಕುಮಾರಸ್ವಾಮಿ, ದೇವೇಗೌಡರು ಕುಮ್ಮಕ್ಕು ನೀಡುತ್ತಿದ್ದಾರೆ. ನೀವು ಅಹಿಂದ ಸಮುದಾಯಗಳನ್ನು ಪ್ರಬಲವಾಗಿ ಸಂಘಟಿಸಿ ಕಾಂಗ್ರೆಸ್ ತೊರೆದು ಹೊಸ ಪಕ್ಷ ಕಟ್ಟಿದರೆ ನಾವು BJP ಮೈತ್ರಿ ತ್ಯಜಿಸುತ್ತೇವೆ. ನಿಮ್ಮ ಪಕ್ಷ ಮತ್ತು JDS ಮೂಲಕ ನಾವು ಒಂದಾಗಿ ಚುನಾವಣೆಗೆ ಹೋಗಬಹುದು. ರಾಷ್ಟ್ರೀಯ ಪಕ್ಷಗಳಿಂದ ಅಂತರ ಕಾಯ್ದುಕೊಂಡು ಪ್ರಾದೇಶಿಕ ಶಕ್ತಿಗಳಾಗಿ ಮೇಲುಗೈ ಸಾಧಿಸಬಹುದು. ಉತ್ತರ ಕರ್ನಾಟಕದ ಅಹಿಂದ ಶಕ್ತಿ, ಹಳೆ ಮೈಸೂರಿನ JDS ಶಕ್ತಿ ಒಂದಾದರೆ ಮ್ಯಾಜಿಕ್ ನಂಬರ್ ಮುಟ್ಟುವುದು ಅಸಾಧ್ಯವಲ್ಲ ಎಂಬ ಸಂದೇಶವನ್ನು ಸಿದ್ದುಗೆ ತಲುಪಿಸಿದ್ದಾರೆ. ಈ ರಾಜಕೀಯ ಯೋಜನೆಗಳು ಅಂತಿಮಗೊಳ್ಳದಿದ್ದರೂ ಇಂತಹ ಸದ್ಭಾವನೆಯೇ ಸಿದ್ದರಾಮಯ್ಯ ಮತ್ತು ದಳಪತಿಗಳ ನಡುವೆ ಮತ್ತೆ ಬಾಂಧವ್ಯ ಬೆಸೆದಿದೆ ಎಂಬ ಮಾತು ಕೇಳಿಬರುತ್ತಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಬಿಡದಿ ಟೌನ್ಶಿಪ್ ಹೋರಾಟ ಮತ್ತು ನೈಸ್ ಯೋಜನೆ ವಿಚಾರದಲ್ಲಿ JDS ನಾಯಕರ ವಿರುದ್ಧ ಮಾತನಾಡುತ್ತಿಲ್ಲ, DKC ಬೆಂಬಲಕ್ಕೆ ನಿಲ್ಲುತ್ತಿಲ್ಲ ಎಂಬ ಮಾತುಗಳೂ ಇವೆ. ಯಾವುದೇ ಪಕ್ಷದ ಜೊತೆ ಮೈತ್ರಿ ಇಲ್ಲದೆ ಸಿದ್ದು ಹೊಸ ಪಕ್ಷ ಸ್ವತಂತ್ರವಾಗಿ ಎಲೆಕ್ಷನ್ಗೆ ಹೋದರೂ ನಿರ್ಣಾಯಕ ಸಂಖ್ಯೆಯ ಸ್ಥಾನ ಗೆದ್ದು ಕಿಂಗ್ ಮೇಕರ್ ಆಗಬಹುದು ಎಂಬ ವಿಶ್ಲೇಷಣೆಗಳು ಇವೆ. ಇದೆಲ್ಲ ಏನೇ ಇರಲಿ, ಸಿದ್ದರಾಮಯ್ಯ ಮುಂದಿನ ವರ್ಷದ ವೇಳೆಗೆ ರಾಜಕೀಯವಾಗಿ ಸಂಚಲನಾತ್ಮಕ ನಿರ್ಧಾರ ಕೈಗೊಳ್ಳುವುದಂತೂ ಖಚಿತ. ಅಂತಹ ನಡೆ ಅವರಿಗೆ ರಾಜಕೀಯವಾಗಿ ಅಗತ್ಯವೂ ಹೌದು, ಅನಿವಾರ್ಯವೂ ಹೌದು. ಹೀಗಾಗಿ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಶಕ್ತಿ ಮೇಲೇಳುವುದಂತೂ ನಿಶ್ಚಿತ ಎನ್ನುತ್ತಿವೆ ವಿಶ್ವಾಸಾರ್ಹ ರಾಜಕೀಯ ಮೂಲಗಳು. ಹಾಗೇನಾದರೂ ಆಗಿ ಸಿದ್ದು ಹೊಸ ರಾಜಕೀಯ ಪಕ್ಷ ಕಟ್ಟಿದ್ದೇ ಆದರೆ ರಾಜ್ಯ ರಾಜಕೀಯ ಮಗ್ಗುಲು ಬದಲಿಸುವುದಂತೂ ನಿಜ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.